ಸುಗಂಧಿ ಇರೋ ಇದೆಲ್ಲ ಸರಿ ಇಲ್ಲ. ಇವನು ಸವಾಸ ನಿಂಗೆ ಬೇಕಾಗಿಲ್ಲ. ನೋಡೋ ದೊಡ್ಡನೆ, ನೀನು ಬೇಡ ಅಂತ ಬಿಟ್ಟು ಬಂದು 2-3 ವರ್ಷ ಆಗೋಯ್ತು. ತಿರ್ಗಾ ನಾನು ಸುದ್ದಿಗೆ ಏನಕ್ಕೆ ಬರ್ತಾ ಇದೆಯಾ? ಹಾಂ, ನೀನು ನೋಡ್ಕೊಂಡಿರೋದು ನಾನು ನೋಡಿದ್ದೀನಿ. ಮನೆ ಕಟ್ಟಿಸ್ತಾ ಇದ್ದೀನಿ, ಒಂದಷ್ಟು ಇಟ್ಕೊಡ ಅಂತಂದು ಕೊಟ್ಟಾರ ನೀನು? ನನ್ನ ಹತ್ರ ದುಡ್ಡು ಇರ್ತಿದ್ರೆ ನಿನ್ಗೆ ಯಾಕೆ ಕೊಡಲ್ಲ ಅಂತ ಇದ್ದು ನಾನು? ಹಾಂ, ಎಲ್ಲೈತೆ ನನ್ನ ಹತ್ರ ದುಡ್ಡು ಇಲ್ಲ ತಾನೇ? ಬಾಯಿ ಮುಚ್ಕೊಂಡು ಹೋಗು. ಹಾಲಪ್ಪನ ಕೊಟ್ಟವನೇ ನಂಕ ಎಷ್ಟು ಸಹಾಯ ಮಾಡವನೆ, ಅದಕ್ಕೆ ಮಾತಾಡ್ತಾ ಇದ್ದೀರಿ. ನೀನು ಕೆಟ್ಟದಾಗ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಾನೆಲ್ಲ ಹೊಣೆ. ಹಾಂ, ಅಪ್ಪನ ದುಡ್ಡು ಕೊಡ್ಬೇಕು ನಾನು. ನೀನು ಗಿಲೀಟ್ ಮಾತಾಡ್ತಾ ಇರೋದು ಅಂತ ನನಗೆ ಚೆನ್ನಾಗಿ ತಿಳಿಯೋದು. ಗಿಲೀಟ್ ಯಾವುದೋ ನಿಜ ಯಾವುದೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಏನಕ್ಕೆ ಇವಾಗ ಬಂದಿರೋದು? ನೀನು ಇಲ್ಕ ಏನಕ್ಕೆ ಬಂದಿರೋದು? ನೀನು ಮಾತಾಡಿಸ್ತೆ ತಾನೇ? ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ನಿಂದು ಜಾಸ್ತಿ ಆಯ್ತು ನಿಂದು. ಬೇಡ ನೋಡು, ನನ್ನ ಸುದ್ದಿಗೆ ಬರಬೇಡ. ನಾನು ಸುದ್ದಿಗೆ ನಾನು ಬಂದಿದ್ದೆ ಅಂದರೆ ಉತ್ಲಿಲ್ಲ ಅನ್ಸ್ಬಿಡ್ತೀನಿ ನಾನು ಮಗನೇ. ಎಷ್ಟ ನಿಂದು ಗಾಂಚಲಿ? ಅಲ್ಲಿ ನಿಮ್ಮ ಅಪ್ಪನ ಮರ್ಯಾದೆ ಕೊಟ್ಟು ಬಾಯಿ ಮುಚ್ಕೊಂಡಿದ್ನಿ. ಏನ ನಿಂದು ಗಾಂಚಲಿ? ನನ್ನ ಮೇಲೆ ಕೈ ಮಾಡ್ತೀಯಾ? ಹಾಂ, ದೊಡ್ಡನೆ ನೀ ಮಾತಾಡ ತಪ್ಪು. ಬಿಡೋ ಅಪ್ಪನ ಬಿಡೋ. ಯಾಕೋ ಅಪ್ಪನ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ? ನನ್ನ ಮೇಲೆ ಕೈ ಮಾಡಿದ್ಯಾ? ಇವತ್ತು ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಲ್ಲ. ಬಿಡಲೇ. ನನ್ನ ಸುದ್ದಿಗೆ ಬರ್ತೀಯಾ? ನಿನ್ನೆ ಮೊನ್ನೆ ಬಂದಿರೋ ನೀನು ಕೂಡ ಎಂಜಲ್ ಕಾಸ್ಗೆ ಆಸೆಪಟ್ಟು ಇವಳು ನಿನ್ನಿಂದ ಬಂದವಳೆ. ನಮಗೆ ಬುದ್ಧಿ ಬಂದ ಕಾಲದಾಗಿಂದ ನಾವು ಜೊತೆಗಿದ್ದೇರೋ. ಅವಳಿಗೆ ಅಷ್ಟು ನಿಯತ್ತಿಲ್ಲ ಅವಳಕ. ಬಿಡೋ ದೊಡ್ಡನೆ. ಯಾವನ ನೀನು? ನಿಂಗೂ ಯಾವುದೇ ಸಂಬಂಧ ಇಲ್ಲೋ? ಯಾವನ ನೀನು? ದಿನ ಬಂದು ತೊಂದರೆ ಕೊಡ್ತೀಯ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಶಬಾಷ್ ಇವತ್ತು ಒಪ್ಕೊಂಡು ನೋಡೆ. ನನ್ನ ಹೆಂಡ್ರು ಹೇಳ್ತಾ ಇದ್ಲು ಬೇಡ ಅಂತ. ನನ್ನ ಹೆಂಡ್ರು ನಮ್ಮ ಅಪ್ಪನು ನಾನು ನಿಯತ್ತಿಕ್ಕೊಂಡು ನಿನ್ನ ಮಾತಾಡಿಸ್ತಾ ಇದ್ನಿ. ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ನೀನು? ಹಾಂ, ನೀನು ಬದುಕಿದ್ರೆ ತಾನೇ ಪೊಲೀಸ್ ಕಂಪ್ಲೇಂಟ್ ಕೊಡೋದು? ಬದುಕಿದ್ರೆ ತಾನೇ? ಬಿಡ ದೊಡ್ಡನೆ. ಬಿಡ ಅಲಪ ಕತ್ತಿಸ್ಕೊಳ್ತವನೆ. ಬಿಡೋ ಹೋಗ ನೀನು. ನಮ್ಮಿಬ್ಬರ ಮಧ್ಯೆ ನಿಂಕೇನ ಕೆಲಸ? ಹೋಗ ನೀನು. ಎಲ್ಲೂ ಏನು ಸಿಕ್ಕತಾ ಇಲ್ಲಲ್ಲಪ್ಪ. ಅಮ್ಮಮ್ಮ ಇಲ್ಲೇನು ಸಿಕ್ತು ನೋಡ. ಬಿಡ್ತೀಯೋ ಬಿಡಲ್ಲೋ? ಬಿಡೋ ಮಾನವಾಗಿ. ಅಯ್ಯೋ ಕತ್ತಿಸ್ಕೊಳ್ತಾವನ್. ಅಯ್ಯೋ ನಾನು ಸತ್ತೋತೀನಿ. ಹಾಲಪ್ಪ ಕಾಪಾಡಪ್ಪ. ಹಾಲಪ್ಪ ಈ ಹಾಲಪ್ಪನ ಹತ್ರ ಕಂತೀಯ? ಹಾಲಪ್ಪ ಏನಾಯ್ತು? ಸತ್ತಿಗೆ ತೋರ್ಲ ಹೆಂಗೆ? ಈ ನನ್ನ ಮಗನ ಎಲ್ಲಿ ಸಾಯ್ತಾನೆ? ಸಾಯಲ್ಲ ಇವನು. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ಹಾಲಪ್ಪ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಶಾನ್ಗೋಗ್ರ ಮನೆಯಲ್ಲಿ ಸುಮ್ಮನೆ ಬಿಡ್ತಾರ ನಮ್ಮನ್ನ. ಎಂತ ಕೆಲಸ ಮಾಡ್ಬಿಟ್ಟೆ ಅಲ್ಲಪ್ಪ? ನೋಡಲ್ಲಪ್ಪ, ಬದುಕೋನು ಸತ್ತೋಗೋನು ನೋಡಲ್ಲಪ್ಪ. ಸತ್ರ ಸಾಯ್ತಾನೆ ಬಿಡು. ಓಹ್ ಅಲ್ಲಪ್ಪ ನೋಡಲ್ಲಪ್ಪ. ಇಲ್ಲ ಆ ಕಡೆಗೆ ಒಂಕೆ ಕೇಳ್ದಾಗ್ತೀನಿ ತಡಿ. ಜ್ಞಾನ ಬಂದಾಗ ಎದ್ದೋತಾನೆ. ಹಳದಕ್ಕೆ ಹಾಕ್ಬಿಟ್ರೆ ಏನೋ ಹೆಚ್ಚು ಕಡಿಮೆ ಆಗಿದ್ರೆ? ಅವನು ಸತ್ತೋಗಿರಲ್ಲ, ಸುಮ್ಮನೆ ಜ್ಞಾನ ತಪ್ಪಿತೈತೆ ಅಷ್ಟೇ. ಸುಮ್ಮನೆ ಇರು ನೀನು. ಹೌದಾ? ಹ್ಞೂ ಇಟ್ಕೋ. ಅಲ್ಲಪ್ಪ ನಂಗೆ ತಿಗ್ಲಾತದಲ್ಲಪ್ಪ. ಸತ್ತಿಗೆ ತೋದ್ರಿ ಏನು ಮಾಡೋದು? ಬಾಯಿ ಮುಚ್ಕೊಂಡಿರ್ತೀಯಾ? ಯಾರು ನೋಡಿಲ್ಲ ಎಳ್ದಕ್ ಹಾಕೋಣ. ನಡಿ ಬಿರಿನಾ. ಯಾರನ್ನ ಬಂದ್ಬಿಟ್ರೆ ಕಷ್ಟ. ನಡಿ ಇಟ್ಕೋ. ಅಲ್ಲಪ್ಪ ನಂಗೆ ತಿಗ್ಲಾತೈತಲ್ಲಪ್ಪ. ಏನೂ ಆಗಲ್ಲ, ಬಾಯಿ ಮುಚ್ಕೊಂಡಿರುವ. ನೋಡು, ಅವ್ನು ಬಂದಿದ್ನು, ಮಾತಾಡಿದ್ನು, ಜಗಳ ಆಯಿತು, ನಾನು ಹೊಡೆದ್ನಿ. ಅದೆಲ್ಲ ಒಂದು ಕನಸು ಅಂತ ಮರ್ತುಬಿಡು ಆಯಿತಾ? ಅವನಿಗೆ ಜ್ಞಾನ ಬರ್ತದೆ. ಜ್ಞಾನ ಬಂದಾಗ ಎದ್ದು ಹೋಗ್ತಾನೆ. ಸುಮ್ಮನಿರು. ಅಲ್ಲ ನೀನು ಯಾಕಂತ ದುಡ್ಕೋ ಕೆಲಸ ಮಾಡ್ಕೋಗಿದ್ದು? ಕೋಲ್ ತಗೊಂಡು ಯಾಕೆ ಹೊಡ್ತೈತು? ಬಡ್ಕೊಂತ ಇದ್ದಲ್ಲ, ಪ್ರಾಣ ಓದ್ತದೆ ಅಂತ. ಅದಕ್ಕೆ ನಂಗೆ ಕೋಪ ಬಂತು. ಬಡ್ಕೊಂತ ಇದ್ರೆ ಹೊಡೆದು ಬಿಡೋದ? ಎಂತ ಕೆಲಸ ಮಾಡಿದೆ ಅಲ್ಲಪ್ಪ? ಸರಿ ನೀನು ಹೋಗಿಲ್ಲಿಂದ. ನಾನು ಓದ್ತೀನಿ. ಹೋಗು. ಸರಿ ಆಯಿತು, ನಾನು ಓದ್ತೀನಿ. ಹೋಗು. ಆಮೇಲೆ ಇನ್ನೂ ಒಂದು ಅಷ್ಟೊತ್ತು ಬಿಟ್ಟು ಬಂದು ಫೋನ್ ಮಾಡ್ತೀನಿ. ಹೋಗಿ ನಾನು ನೋಡಿ. ಮರೀತೀರ ಫೋನ್ ಮಾಡು ಆಯ್ತಾ? ಯಾಕೋ ನಂಗೆ ಇಲ್ಲಿಂದ ಹೋಗಕ್ಕೆ ಮುಂಚೆ ಇಲ್ಲ. ಯಾರನ್ನ ನೋಡಿದ್ರೆ ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ ಅಷ್ಟೇ. ಆಮೇಲೆ ನಾನು ಇಬ್ಬರು ಹೋಗಿ ಜೈಲಾಗ ಕೂತ್ಕೊಬೇಕಾಗ್ತದೆ. ಬೇಡ ಹೋಗು ಮತ್ತೆ. ಇವಾಗ ಓದ್ತಾ ಇದ್ದೀನಿ. ಅಲ್ಲೇ ನಾನು ಮಗನೇ ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟು ಅವಳನ್ನ ನೈಸ್ ಮಾಡಿ ನನ್ನ ಹತ್ರ ಇಟ್ಕೊಂಡ್ರೆ ಇವತ್ತು ನನ್ನ ಬಾಯಿಗೆ ಮಣ್ಣಾಗಕ್ಕೆ ಬರ್ತೀಯಾ? ಇವಾಗ ನೋಡು, ನಿನ್ನ ಬಾಯಿಗೆ ಮಣ್ಣು ಹಾಕಿದ್ದೀನಿ. ಗಾಂಚಳಿ ಮಾಡ್ತಾನೆ. ಫೋನ್ ಮಾಡಿ ಬೆದರಿಕೆಗಳು ಹಾಕ್ತಾನೆ. ಬೆದರಿಕೆಗಳು ಇವನು ಗೊಟ್ಟು ಬೆದರಿಕೆಗೆಲ್ಲ ಗೆದ್ರೋನಲ್ಲ ನಾನು. ಸಾಯಿ ಬಿಡು, ನಮ್ಗೇನ ಬೇಕು? ಏನತ್ತೆ ನಮ್ಮ ಮಣ್ಣೋಗಿ ಇಷ್ಟೊತ್ತಾಯ್ತು ಇನ್ನೂ ಬರೇ ಇಲ್ಲ. ಬರ್ತನ್ ತಡ್ಕಡೆ ಗಂಡಸ್ರಿಗೆಲ್ಲ ಒಂದೊಂದು ಕೆಲಸನ 108 ಕೆಲಸ. ಬರ್ತನ್ ತಡ್ಕೊ, ಬಿಡಿಸ್ಕೊಂಬರ್ತಾನೆ ಅಂತೀನಿ. ಏನತ್ತೆ ನಂಗೆ ಏನು ತಿಳಿದು? ಲೇ ಪದ್ಮ, ಏನತ್ತೆ ನಿಮ್ಮ ಯಜಮಾನ್ ಹೆಂಗೂ ಜೈಲಾಗವಣೆ. ನೀವು ಇಲ್ಲಿ ವನವಾಸ ಬೀಳ್ತಾ ಇದ್ದೀರಾ. ಅದ್ರ ಬದಲು ಕಾಶಿಕೋ ರಾಮೇಶ್ವರಕ್ಕೋ ಹೋಗ್ಬೋದಲ್ಲ. ಈ ಪರಿಸ್ಥಿತಿನ ಕಾಶಿ ರಾಮೇಶ್ವರಕ್ಕೂ ಹೋಗತ್ತದೇನಮ್ಮ? ಕಷ್ಟ ಕಾಲದಾಗೆ ಅಮ್ಮ ಹೋಗ್ಬೇಕಾಗಿರೋದು. ಕಷ್ಟ ಕಾಲದಾಗೆ ಹೋಗ್ಬೇಕಾಗಿರೋದು. ಸುಖವಾಗಿದ್ದಾಗಲ್ಲ ನಿಮ್ಮ ಕಷ್ಟ ಎಲ್ಲ ಹೋಗಿ ಅಲ್ಲಿ ಹೇಳಿದ್ರೆ ತಾನೇ ಅವ್ರಿಗೂ ಕೇಳಿಸೋದು. ನೀವು ಇಲ್ಲಿ ಇತ್ಕೊಂಡು ಹೇಳಿದ್ರೆ ಅವ್ರು ಕೇಳಿಸ್ಬೇಕಲ್ಲ. ಯಾರ್ಗ
ಕಾಶಿ ವಿಶ್ವನಾಥನ್ಕ ವಿಶ್ವನಾಥನೇ ತಂದೆ ಆದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ. ನೀವು ಹೋಗಿ ಅಲ್ಲಿ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಮಡಿ ಬಟ್ಟಿಗ್ಲಾಗ ಹೋಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ನೋಡಪ್ಪ ನಮ್ಗಿಂತ ಕಷ್ಟ ಬಂದ್ಬಿಟ್ಟದೆ ಪರಿಹಾರ ಮಾಡಪ್ಪ ಅಂತ ಹೇಳಿ ಬಂದ್ರೆ ತಾನೇ ನಿಮ್ ಕಷ್ಟ ಪರಿಹಾರ ಆಗೋದು. ಓದ್ತೀನಿ ಅಂತಂದ್ರೆ ಬೆಂಗಳೂರಾಗ ಅವನಲ್ಲ ನಾನು ಹೇಳಿನೋ ಡಾಕ್ಟರ್ ಹೇಳಿನೋ ಅಯ್ಯಪ್ಪನ ಕೇಳಿ ಟಿಕೆಟ್ ಬುಕ್ ಮಾಡಿಸ್ಕೊತೀನಿ. ಹೋಗಕ್ಕ 4 ದಿವಸ ಬರಕ್ಕ 4 ದಿವಸ ಆರಾಮಾಗಿ ಹೋಗಿ ಬರ್ಬೋದಮ್ಮ. ನಮ್ಮ ಅಣ್ಣನ ಕೇಳ್ಬೇಕತ್ತೆ. ಅಯ್ಯೋ ನಿಮ್ಮ ಅಣ್ಣನ ಏನು ಕೇಳ್ತಿ ತಕ. ಏನ್ ನಿಮ್ಮ ಅಣ್ಣ ನಿಮ್ ಕಷ್ಟ ಸುಖ ನೋಡ್ತಾನ ಪಾಪ. ಅಪ್ಪನ ಪಾಡ್ಕ ಅಪ್ಪನು 7 ಜೊತೆಗೆ ಅವನೇ. ಆ ಅಪ್ಪನ ನೆಮ್ಮದಿ ಯಾಕೆ ಹಾಳು ಮಾಡ್ತೀರಾ. ನಾವಿದ್ದೀರಲ್ಲ ಕಾಶಿಕೋ ರಾಮೇಶ್ವರಕ್ಕೋ ಕಳ್ಸಿಕೊಡ್ತೀವಿ ಬಿಡು ಹೋಗಿರಂತೆ. ಇಲ್ಲ ಅತ್ತೆ ನಮ್ಮ ಅಣ್ಣ ಬರ್ತಾನೆ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ತಾನೆ ನಿಮ್ಮ ಅಣ್ಣ. ಏನೋ ಬರ ಇಲ್ಲ ಇಷ್ಟೊತ್ತಿಗೆ ಬರೋಂತಾನೆ. ಬರಂಗಿದ್ರೆ ನಿಮ್ಮ ಅಣ್ಣ ಇಷ್ಟು ಟೈಮ್ ಬೇಕಾಯ್ತಾ. ಅಯ್ಯೋ ಒಳ್ಳೆ ಹುಚ್ಚುಡ್ಗಿ ನೀನು. ಹೌದಾ ಎತ್ತೋದಮ್ಮ. ಎತ್ತೋದಂದ್ರೆ ಅವ್ರ ಮನೆಗೆ ಅಯ್ಯಪ್ಪನ ಇರ್ತಾನೆ. ಇಲ್ಲ ಅತ್ತೆ ಎಲ್ಲ ಹೋಗೋ ನಮ್ಮ ಅಣ್ಣ ಹೇಳ್ಬಿಟ್ಟು ಹೋದ್ ನೀನು. ಬಂದಿದ್ನು ಅವಾಗೆ ಹೇಳ್ಬಿಟ್ಟು ಹೋದ್ನು. ಯಾವಾಗ ಬಂದಿದ್ನು. ಅವಾಗೆ ಬಂದಿದ್ನಲ್ಲ. ಬಂದು ಮಾತಾಡ್ಸ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ ನೀವು ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ಹೋದ್ನು. ನಾನು ಬಾಗ್ಲಾಗೆ ಕೂತಿದ್ದೀನಿ ಅದೇಂಗ್ ಒಳಗೆ ಬನ್ನು. ಇಲ್ಲ ಬಂದಿದ್ನು. ನಿಮ್ಮ ಅಣ್ಣ ಬಂದೇ ಇಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಅಯ್ಯೋ ನಾವ್ಯಾಕಮ್ಮ ಸುಳ್ಳು ಹೇಳೋಣ. ಬಂದು ಇಲ್ಲಿ ವರ್ಷದಲ್ಲಿ ಕೂತ್ಕೊಂಡು ಮಾತಾಡಿ ಇದು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ ಅಂತ ಹೋದ್ನು. ನಾವ್ಯಾಕೆ ಸುಳ್ಳು ಹೇಳೋಣ. ಅಯ್ಯೋ ಭಗವಂತ ನಂದಿತ್ತು ಹೋಗಿ ಒಳಗೆ ಬಂದ್ಬಿಟ್ನಾ. ಅಯ್ಯೋ ನಮ್ಮ ಸ್ನೇಹಿಗೆ ತಿಳಿದ್ರೆ ನನ್ನೇ ಸುಮ್ಮನೆ ಬಿಡ್ತಾಳ. ಬೋಲಾದು ನೀವು ಸಂಜೆನು. ಹೌದೇ ಬಂದಿದ್ನು ಹಂಗಾದ್ರೆ. ಬಂದಿದ್ನು ನಮ್ಮನ್ನು ಬಂದು ಮಾತಾಡ್ಸ್ಕೊಂಡು ಹೋದ್ನು. ಸರಿ ಆಯ್ತು. ಕಾಶಿಕೋ ರಾಮೇಶ್ವರಕ್ಕೋ ಓದ್ತೀರೇನು. ಸಂಜೆ ಬರ್ಲಿ ಇರಮ್ಮ. ಇರೋದು ಅವನೇ ಅಲ್ಲ ನಮ್ಗಿನ್ನ ಆ ಥರ. ಅವನೊಂದು ಮಾತು ಕೇಳ್ಬೇಕಲ್ಲ. ಆಯ್ತು ಕೇಳ್ರಿ. ಅಗೋ ನಮ್ಮಣ್ಣ ಬನ್ನು. ಏನತ್ತೆ. ನಾನು ಬಾಗ್ಲಾಗೆ ಕೂತಿದ್ನಲ್ಲಪ್ಪ ಅದ್ಯಾವಾಗ ಒಳಗೆ ಬಂದ್ಬಿಟ್ಟೆ ನೀನು. ನಿದ್ದೆ ಮಾಡ್ತಾ ಇದ್ದಲ್ಲ ಆವಾಗ ಬಂದೆ ಒಳಕ. ನನ್ನ ತಂಗಿನೂ ನಮ್ಮ ಅತ್ತೆ ಇಲ್ಲೇ ಅವರಲ್ಲ ಅವ್ರು ಮಾತಾಡ್ಸಕ್ ಬಂದೆ. ಇವ್ರು ಇಲ್ಲಿರೋದು ನಿನಗೆ ತಿಳಿದೇನೋ. ತಿಳಿದಲ್ಲ. ನಾನು ತಾತನು ಆ ಪಂಡಿತರು ಎಲ್ಲ ಕರ್ಕೊಂಬಂದಿದ್ದಲ್ಲ. ಸರಪ್ಪ ಆಯ್ತು. ಮನೆ ಹತ್ರಕ್ಕೆ ಹೋಗಿದ್ದೇನು ಸ್ನೇಹಿಗೆ ಮಾತಾಡ್ಸ್ಕೊಂಡ್ ಬಂದೇನು. ಇನ್ನೂ 1-2-3 ದಿವಸ ಮನೆ ಹತ್ರಕ್ಕೆ ಹೋಗಕ್ಕಾಗಲ್ಲ ಅತ್ತೆ. ಅಷ್ಟು ಕೆಲಸ ಅದೇ. ಇನ್ನೂ 2-3 ದಿವಸ ಅದೇನಪ್ಪ ಅಂತ ಕೆಲಸ. ಆಯ್ತು ಅತ್ತೆ ಕೆಲ್ಸಗಳು. ಸರಪ್ಪ ಆಯ್ತು. ಯಾಕಣ್ಣ ಇಷ್ಟೊತ್ತು. ಅಷ್ಟು ಕೆಲಸ ಆಯ್ತಮ್ಮ. ಏನಾಯ್ತಪ್ಪ ಸಂಜೆ ಹೋಗಿದ್ ಕೆಲಸ. ಅಲ್ಲ ನಿಂತೋತಾಯ್ತು ನಾನು. ಅದೇ ಮಾಡಿ ಒಳಗೆ ಬಂದ್ಬಿಟ್ನ. ಅಯ್ಯೋ ಈ ನಿದ್ದೆ ಕಷ್ಟ ಬೆಂಕಿಕ್ಕ ಹೋಗು. ನಮ್ಮ ಸ್ನೇಹಿಗೆ ಏನೋ ಇದು ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ. ರಾಮಾಯಣ ಮಾಡಕ್ ಕೂತಾಳೆ. ಅವಳಿಗೆ ಏನು ಹೇಳೋದು ಬೇಡ. ಬಾಯ್ ಮುಚ್ಕೊಂಡಿದ್ದು ಬಿಡೋಣ. ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಅತ್ತೆ. ಮಂದಿನ ಬಿಡಿಸ್ಕೊಂಬರೋದು ಜಾಸ್ತಿ ರಿಸ್ಕ್ ಐತೆ. ರಿಸ್ಕ್ ಅದೇನೋ ಬಿಡಿಸ್ಕೊಂಬರಕ್ ಆಗೋದೇ ಇಲ್ಲ. ಯಾಕಣ ಏನಾಯ್ತಣ. ಏನಾಯ್ತಂದ್ರೆ 5 ವರ್ಷ ಜೈಲ್ ಶಿಕ್ಷೆ ಆಗೋಗೈತೆ. ಏನಣ್ಣ ಹಿಂಗೆ ಹೇಳ್ತಾ ಇದೀಯಾ. ಅಲ್ಲಪ್ಪ ಏನು ನೋಡಪ್ಪ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ಏನು ನೋಡು. ಇಲ್ಲ ಅತ್ತೆ ಇವಾಗ ನನ್ನ ಎದುರುಗನೆ ಪರಪ್ ನಗರ ಕರ್ಕೊಂಡೋದ್ರು ಪೊಲೀಸರು. ನನ್ನ ಎದುರುಗಡೆನೆ ಕರ್ಕೊಂಡೋಗಿದ್ದು. 5 ವರ್ಷ ಶಿಕ್ಷೆ. ಏನು ಮಾಡೋಕ್ಕಾಗಲ್ಲ ಅತ್ತೆ. ನಾವು ಅನುಭವಿಸ್ಲೇಬೇಕು. ಯಾರ ಬೇರೆ ಲಾಯರ್ ನಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಪ್ಪ. ಅಯ್ಯೋ ಎಂಥ ಕೆಲಸ ಆಗೋಯ್ತಪ್ಪ ಸಂಜೆಯೇ. ಅದಂಗೆಲ್ಲ ಆಗಲ್ಲ ಅತ್ತೆ. ಅದಂಗೆಲ್ಲ ಆಗಲ್ಲ. ಆಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಲಾಯರು ಕೋರ್ಟು ಅಂತ ಹೋದ್ರೆ ಎಷ್ಟು ದಿನಕ್ಕೆ ತೀರ್ಪತ್ತೈತೋ. ಇವಾಗ 5 ವರ್ಷ ಜೈಲು ಶಿಕ್ಷೆ ಆಗೋದಲ್ಲ ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ಲಿ ಆಯಿತಾ. ನಾಳೆ ಹೋಗಿ ಮಾತಾಡ್ಸ್ಕೊಂಬರೋಣ. ನೋಡಬೇಕು ಅಂತ ನಮ್ಮ ಮಗುನ ನಿಮ್ಮನ್ನ ಎಲ್ಲನೂ ಕರ್ಕೊಂಡು ಹೋಗ್ತೀನಿ. ಮಾತಾಡ್ಸ್ಕೊಂಬರೋಣ ಅತ್ತೆ. ಇನ್ನು ನೀವು ಧೈರ್ಯ ತಗೊಬೇಕಷ್ಟೇ. ನಾನು ಇಷ್ಟು ಹೇಳಬಲ್ಲೆ. ನಿಮ್ಗೆ ಏನು ಸೌಕರ್ಯ ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ. 5 ವರ್ಷದವರೆಗೂ ನೀವು ಧೈರ್ಯವಾಗಿರ್ಬೇಕತ್ತೆ. ಇದ್ರ ಮೇಲೆ ನಾನು ಇನ್ನು ಏನು ಹೇಳೋಕ್ಕಾಗಲ್ಲ ಅತ್ತೆ. ನಿಮ್ಗೆ ಹೇಳೋದೆಲ್ಲ ಹೇಳಿದ್ದೀನಿ. ನೀವು ಹಂಗೂ ಏನಾದರೂ ಸಾಯ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ನಾನು ಏನು ಮಾಡ್ಬೇಕಂತ ತಿಳಿಯಲ್ಲ ಅತ್ತೆ. ಅಲ್ಲಣ್ಣ ಇವಾಗ ಅದನ್ನೇನು ಮಾಡೋಕ್ಕಾಗಲ್ಲ ಅಣ್ಣ. ಏನು ಮಾಡೋಕ್ಕಾಗಲ್ಲ. ನೀವಿಬ್ಬರು ಧೈರ್ಯವಾಗಿ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ. ಇಲ್ಲಪ್ಪ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಅತ್ತೆ. ಆಗೋಗಿರೋದು ಆಗೋಗೈತೆ. ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಧೈರ್ಯವಾಗಿರಬೇಕು. ಪದ್ಮ ನೀನು ಕೇಳ್ತಾ ಇದ್ದೀನಿ. ಅಣ್ಣ ಏನಣ್ಣ ಮಾಡೋದು. ಏನು ಮಾಡೋಕ್ಕಾಗಲ್ಲಮ್ಮ. ಸಂಜಯ್ ತಾತ ಬಾಪ ಇಲ್ಲೇ ನಿನ್ನ ಹತ್ರ ಮಾತಾಡಬೇಕು. ಏನು ತಾತ ಬಾ ಏನೋ ಮಾತಾಡಬೇಕು. ಏನಿದು ಹಿಂಗಾಗೋಯ್ತು. ಏನೋ ಹೋಗುತ್ತೆ ಎಲ್ಲ ನಮ್ಮ ಮನೆ ಬರತ್ತೆ. ಮುಂದುವರಿಯುವುದು